ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ. ವೆಲ್ಕಮ್ ಟು ಇಂದು ಕನ್ನಡ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಇಂದು. ಇವತ್ತು ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಬೇಗ ಬಂದಿದ್ದೀನಿ. ಸೋಮವಾರ ಅಲ್ವಾ, ಟೈಲರಿಂಗ್ ಹೇಳ್ಕೊಡೋ ಅಕ್ಕ ಬರುತ್ತೆ. ಹಾಗಾಗಿ ಇವತ್ತು ತಿಂಡಿಗೆ ದೋಸೆ, ಚಟ್ನಿ, ಪಲ್ಯ ಮಾಡಿದ್ದೀನಿ. ಸಾಂಬಾರು ಸ್ವಲ್ಪ ಬೇಳೆ ಸಾಂಬಾರು ಮಾಡ್ತೀನಿ. ಸಂಜೆ ಬೇರೆ ಸಾಂಬಾರು ಮಾಡಿದ್ರಾಯ್ತು ಅಂತಂದು ನಮ್ಮ ಮನೆಯವ್ರಿಗೆ ದೋಸೆ ಜೊತೆಗೆ ಸ್ವಲ್ಪ ಸಾಂಬಾರೂ ಇರಬೇಕು. ಹಾಗಾಗಿ ಸಾಂಬಾರು ಸ್ವಲ್ಪ ಬೇಳೆ ಸಾಂಬಾರು ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಅವಳಿಗೆ ಇವತ್ತು ಮ್ಯಾಥ್ಸ್ ಇತ್ತು ಮುದ್ದುಗೆ, ಸಮನ್ವಿಗೆ ಕನ್ನಡ ಇತ್ತು. ಹಂಗಾಗಿ ಸ್ವಲ್ಪ ಹೊತ್ತು ಅವರಿಗೆ ಹೇಳ್ಕೊಟ್ಬಿಟ್ಟು, ಸಮನ್ವಿ ಇನ್ನೇನೆಲ್ಲ ಬರೀತಾಳೆ, ಸ್ವಲ್ಪ ಮುದ್ದುಗೆ ಸಿಲೆಬಸ್ ಜಾಸ್ತಿ ಇರುತ್ತೆ ಅಲ್ಲ, ಸ್ವಲ್ಪ ಬೆಳಗ್ಗೆನೂ ಸ್ವಲ್ಪ ಹೇಳ್ಕೊಟ್ರೆ ಎಷ್ಟಾಗುತ್ತೋ ಅಷ್ಟು ಬರೀತಾಳೆ. ಸ್ವಲ್ಪ ಎಲ್ಲ ನೆನ್ಪಿಡ್ಕೊಂಡು, ಅವಳಿಗೆ ಸ್ವಲ್ಪ ಮೆಮೊರಿ ಪವರ್ ಸ್ವಲ್ಪ ಕಮ್ಮಿ. ಬರೀತಾಳೆ ಎಲ್ಲ, ಕೆಲವೊಂದು ಮಾತ್ರ ಕನ್ಫ್ಯೂಸ್ ಮಾಡ್ಕೊಂಬಿಡ್ತಾಳೆ, ಮರ್ತು ಬಿಡ್ತಾಳೆ. ಎದ್ದೇಳೋದು ಇವಾಗ ಪೂಜೆ ಇರೋದ್ರಿಂದ 3:30 ಹಂಗೆ ಎದ್ದೇಳ್ತೀನಿ. ಬೆಳಗ್ಗೆ ಎದ್ಮೇಲೆ ಕಸ ಎಲ್ಲ ಹೊಡೆದ್ಬಿಟ್ಟು ನೆಲ ಒರೆಸ್ಕೊಂಡು ಮುಂದೆಲ್ಲ ಕಸ ಹೊಡೆದು ಬಾಗಿಲು ಬಳಿದು ಸ್ನಾನ ಮಾಡಿ ಪೂಜೆ ಮಾಡಿ ಹೋಗೋ ಅಷ್ಟರಲ್ಲಿ 5 ಗಂಟೆ 5:15 ಹಂಗೆ ಆಗಿಬಿಡುತ್ತೆ. ಅಷ್ಟೊತ್ತಿಗೆಲ್ಲ ಸ್ವಲ್ಪ ಪೂಜೆಗೆ ಹೋಗೋರು ಅವರು ಇವರೆಲ್ಲ ಎದ್ದಿರ್ತಾರೆ. ನಾನು ಬರೋ ಅಷ್ಟರಲ್ಲಂತೂ ಇನ್ನೇನು ಸ್ವಲ್ಪ ಒಂದು ಅರ್ಧ ಗಂಟೆ ಬೇಕು ಪೂಜೆಗೆ. ಅಲ್ಲಿ ನಡ್ಕೊಂಡೋಗಿ ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಆಲ್ಮೋಸ್ಟಲ್ಲಿ ಎಷ್ಟೊಂದು ಜನ ಪೂಜೆ ಮಾಡ್ತಾರೆ. ಕೆಲವೊಬ್ರನ್ನ ಏನೋ ಹೊರಗಡೆ ಇನ್ನೂ ಕಸ ಹೊಡಿತಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ. ಅಷ್ಟೊತ್ತು ಪೂಜೆ ಮುಗಿಸ್ಕೊಂಡು ಹೋಗಿ ಅಲ್ಲೇ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಅವರು. ಎಷ್ಟು ಬೇಗ ಎದ್ದೇಳ್ತಾರಪ್ಪ ಇವರು, ನಾನು ಇಷ್ಟೊತ್ತೆದ್ದೆ ಇಷ್ಟೊಂದು ಲೇಟ್ ಆಗುತ್ತೆ, ಅವ್ರನ್ನ ಎಷ್ಟು ಬೇಗ ಎದ್ದಿರ್ತಾರೆ, ಮಲಗೋದೇ ಇಲ್ವಾ ಅಂತ ಅನಿಸ್ಬಿಡುತ್ತೆ. ಎಷ್ಟೇ ಬೇಗ ಎದ್ರೂ ಮಕ್ಳಿದ್ದ ಮನೆಯಲ್ಲಿ ಕೆಲಸಗಳಂತೂ ಸಾಕೋದೇ ಇಲ್ಲ, ಒಂದಾದ್ಮೇಲೆ ಒಂದು ನಡೀತಾನೆ ಇರ್ತೈತಿ. ಕಂಟಿನ್ಯೂಸಾಗಿ ಮಾಡ್ತಾನೆ ಇರ್ತೀವಿ, ಆದ್ರೂ ಕೆಲಸಗಳು ಇದ್ದೇ ಇರೋ ಟೈಮ್ ಅಂತೂ ಹೇಗೆ ಓಡ್ತೈತಿ ಅಂತಲೇ ಗೊತ್ತಾಗಲ್ಲ. ನನಗಂತೂ ಇಷ್ಟು ಬೇಗ ಟೈಮ್ ಆಗೋಯ್ತಾ ಅಂತ ಅನಿಸ್ಬಿಡುತ್ತೆ. ಕ್ಲೀನಿಂಗ್ ಎಲ್ಲ ಕ್ಲೀನ್ ಮಾಡಿದ್ರು ಕೆಲವೊಂದು ಏನಾರ ಪೆಂಡಿಂಗ್ ಇದ್ದೇ ಇರ್ತೈತಿ. ಒಂದಲ್ಲ ಒಂದು ಎಕ್ಸ್ಟ್ರಾ ಕೆಲಸ ಇವ್ರು ಮಾಡಿಕೊಡ್ತಾನೆ ಇರ್ತಾರೆ. ಹಂಗಾಗಿ ಟೈಮ್ ಅಂತೂ ನನ್ನ ಕೈಲಿ ಎಷ್ಟು ಬೇಗ ಟೈಮ್ ಅನ್ನೋದು ಮ್ಯಾನೇಜ್ ಮಾಡೋಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂ ಕೆಲವೊಂದು ಸತಿ ಮಿಸ್ ಆಗ್ತಾ ಇರ್ತೈತಿ. ಅದರಲ್ಲಿ ನಮ್ಗೆ ಎಲ್ಲ ರೀತಿಯ ಸೌಕರ್ಯ ಇರ್ತೈತಿ, ಆದರೂ ನಮಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಆಗೋದಿಲ್ಲ. ಆವಾಗೆಲ್ಲ ದುಂಡಿ ಇರ್ತಿತ್ತು, ಇವಾಗ ಮಿಕ್ಸರು, ಗ್ಯಾಸು, ಸ್ಟವ್, ಎಲೆಕ್ಟ್ರಿಕಲ್ ಹೀಟರು ಪ್ರತಿಯೊಂದು ಇರುತ್ತೆ. ಪ್ರತಿಯೊಂದು ಇದ್ರೂ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಹೋಗ್ತಿಲ್ಲ. ಇದಕ್ಕೆ ಕಾರಣ ರೀಸನ್ ಅಂತಂದರೆ ಏನು ಅಂತಲೇ ಗೊತ್ತಾಗಲ್ಲ. ಹಂಗಾಗ್ಬಿಡುತ್ತೆ ಕೆಲವೊಂದು ಸತಿ. ಕೆಲವೊಂದು ಸಣ್ಣ ವಿಷಯಕ್ಕೂ ಕೆಲವೊಂದು ಸತಿ ತುಂಬ ಟೆನ್ಷನ್ ಆಗಿಬಿಡ್ತೈತಿ. ಎಷ್ಟೇ ಕಾಮಾಗಿದ್ರೂ ಕೆಲವೊಂದು ಸತಿ ಮಕ್ಕಳು ಮಾಡೋ ಇದಕ್ಕೆ ಕೋಪ ಬರ್ತೈತಿ. ಕೆಲವೊಂದು ಸತಿ ಎಷ್ಟು ಕಾಮಾಗಿರ್ತಾರೆ ಕೆಲವೊಬ್ಬರೆಲ್ಲ, ನಮಗೆ ಎಷ್ಟೊಂದು ಕೋಪ ಬರುತ್ತೆ ಅನಿಸುತ್ತೆ. ಮಕ್ಕಳು ಈ ಊಟ, ನನಗೆ ಕೋಪ ಯಾವಾಗ ಬರುತ್ತೆ ಸಡನ್ನಾಗಿ ಅಂತ ಹೇಳಿದ್ರೆ, ಮಕ್ಕಳು ಟೈಮಿಗೆ ಸರಿಯಾಗಿ ಊಟ ಮಾಡಲಿಲ್ಲಾಗ, ಎಷ್ಟೇ ಏನು ಅವ್ರು ಕೇಳಿದ್ದು ಮಾಡಿಕೊಟ್ರು ಊಟ ಮಾಡದೇ ಇದ್ದರೆ, ತುಂಬ ಹಠ ಮಾಡ್ತಾಯಿದ್ರೆ ಸುಮ್ಮನೆ ಅಳ್ತಿರ್ತಾರೆ ಕೆಲವೊಂದು ವಿಷಯಕ್ಕೆಲ್ಲ, ಅದು ಬೇಕು ಇದು ಬೇಕಂತ. ಆ ಟೈಮ್ನಾಗ ಮಾತ್ರ ನನಗೆ ಕೆಟ್ಟ ಕೋಪ ಬರ್ತಾ ಇರ್ತೈತಿ. ಅದರಲ್ಲಿ ಹೆಂಗೋ ಕಂಟ್ರೋಲ್ ಮಾಡಿಕೊಂಡು ಒಂದು ಸತಿ ಗದರಿಸ್ತೀನಿ. ಕೆಲವೊಂದು ಸತಿ ಜಗಳ ಮಾಡ್ತಿರ್ಬೇಕಾದ್ರೆ ಹೊಡಿಲೇಬೇಕಾಗುತ್ತೆ. ಕೆಲವೊಂದು ಸತಿ ಅವ್ರಿಗೊಂದು ಹೊಡ್ತಾ ಇವ್ರಿಗೊಂದು ಹೊಡೆದು ಸ್ವಲ್ಪ ಗದರಿಸಿ ಹಂಗೆ ಆಗ್ಬಿಡ್ತೀನಿ. ಲಾಗ್ ಸ್ಟಾರ್ಟ್ ಮಾಡಿ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ಇವ್ರು ಮನೆಯಾಗಿರೋದ್ರಿಂದ, ಎಕ್ಸಾಮ್ ಇರೋದ್ರಿಂದ ನನಗೆ ಎಡಿಟ್ ಮಾಡೋಕ್ಕೂ ಆಗಲಿಲ್ಲ, ವಿಡಿಯೋ ಮಾಡೋಕ್ಕೂ ಡಿಲೇ ಆಗ್ತಾ ಇರುತ್ತೆ. ಹೆಂಗಾದರೂ ಟೈಮ್ ಮಾಡಿಕೊಂಡು ವಿಡಿಯೋ ಹಾಕೋಣ ಅಂತಂದು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಸ್ವಲ್ಪನಾರು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಹಾಕ್ಕೊಳೋದ್ರಿಂದ ನನಗೂ ಒಂದು ವಿಡಿಯೋ ಮಾಡೋದಕ್ಕೆ ಎಂಕರೇಜ್ ಕೊಟ್ಟಂಗಾಗುತ್ತೆ. ಇದು ಪರವಾಗಿಲ್ಲ, ಸಬ್ಸ್ಕ್ರೈಬ್ ಆಗ್ತಿದ್ದಾರೆ, ನೋಡ್ತಿದ್ದಾರೆ, ಎಲ್ಲರೂ ಇಷ್ಟಪಡ್ತಿದ್ದಾರೆ, ನಾನು ಮಾಡೋಣ ಅಂತಂದು ಹೇಳಿದರೆ ಒಂಥರ ಇದು ಅನಿಸುತ್ತೆ. ಕೆಲವೊಂದು ಸತಿ ಏನು ನೋಡ್ತಾರೋ ಬಿಡ್ತಾರೋ ನನ್ನ ವಿಡಿಯೋನ, ಮಾಡೋಣ ಬಿಡೋಣ ಅಂತ ಈ ಥರದ್ದೆಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಒಂದು 6 ಮಂತ್ಸ್ ಕಂಟಿನ್ಯೂ ಮಾಡೋಣ, ಆಮೇಲೆ ರೆಸ್ಪಾನ್ಸ್ ಹೆಂಗಿರುತ್ತೆ ನೋಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಇದ್ದರೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ. ಏನೋ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ಇದು, ದಯವಿಟ್ಟು ಎಂಕರೇಜ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಕಿಸ್ ಕೊಡಪ್ಪ, ಪ್ಲೇನ್ ಕಿಸ್ ಕೊಡು. ಆಯ್ ಮಾಡು ಹೋಗ್ಲಿ. ಆಯ್ 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 ಅಂದು
ಹಾಯ್ ಹಾಯ್. ಇವತ್ತು ನಮ್ಮ ಮನೆಯವರು ಬೇಗ ಬಂದಿದ್ದರು, ಹಂಗಾಗಿ ಅವರೇ ಶೂ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಅವರಿಲ್ಲ ಅಂತಂದರೆ ಅಮ್ಮ ಕರ್ಕೊಂಡು ಹೋಗ್ತಾರೆ. ಕೆಲವೊಂದು ಸತಿ ಮಕ್ಕಳಿರೋ ಮನೇಲಿ ರೂಟೀನ್ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವರು ಪ್ರಾಜೆಕ್ಟ್ ವರ್ಕ್ ಮಾಡೋದೆ, ಎಕ್ಸಾಮ್ಸು, ಟೆಸ್ಟ್ಗಳು, ಏನಾರು ಆ್ಯಕ್ಟಿವಿಟಿ ಹೇಳಿದರೆ ರೈಮ್ಸ್ ಕಾಂಪಿಟೇಷನ್, ಆ ಕಾಂಪಿಟೇಷನ್, ಈ ಕಾಂಪಿಟೇಷನ್ ಏನಾರು ಸ್ಕೂಲ್ನವರೇನೋ ಅರೇಂಜ್ ಮಾಡಿಬಿಡ್ತಾರೆ. ಬಟ್ ಅವ್ರಿಗೆಲ್ಲ ಪ್ರಿಪ್ರೇಷನ್ ಮಾಡೋ ಕೈಯಲ್ಲಿ ಪೇರೆಂಟ್ಸಿಗಂತೂ ಯಾಕಪ್ಪ ಮಾಡ್ತಿದ್ದಾರೆ ಈ ಕಾಂಪಿಟೇಷನ್ಗಳನ್ನ ಅಂತ ಅನಿಸ್ಬಿಡುತ್ತೆ. ಪ್ರಾಜೆಕ್ಟ್ ವರ್ಕ್ ಅಂತೂ ಚಿಕ್ಕ ಮಕ್ಕಳಿಗೆಲ್ಲ ಪ್ರಾಜೆಕ್ಟ್ ವರ್ಕ್ ಬರೋದೇ ಇಲ್ಲ ಅಂತಂದ್ರೆ ಪ್ರಾಜೆಕ್ಟ್ ವರ್ಕೆಲ್ಲ ಕೊಟ್ಟಿರ್ತಾರೆ. ಅವನ್ನೆಲ್ಲ ಪೂರ್ತಿ ಪೇರೆಂಟ್ಸೇ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಮಾರ್ಕ್ಸ್ ಬರೋದಿಲ್ಲ. ಆಮೇಲೆ ಕಡೆಗೆ ಬೇರೆ ಮಮ್ಮಿ ಡ್ಯಾಡಿ ಚೆನ್ನಾಗಿ ಮಾಡಿರ್ತಾರೆ ಅಂತಂದೇಳಿ ಮನೇಲಿ ಮಕ್ಕಳೇ ಹೇಳ್ತಾರೆ. ಹಂಗಾಗಿ ನಮಗೂ ಏನೋ ಒಂಥರ ಚೆನ್ನಾಗಿ ಮಾಡಿ ಕಳಿಸ್ಬೇಕಲ್ಲ ಅಂತಂದಿರುತ್ತೆ. ಹಂಗಾಗಿ ನಾವು ಇವರಿಗೂ ಎಕ್ಸಾಮ್ಸ್ಗಿಂತ ಮುಂಚೆ ಪ್ರಾಜೆಕ್ಟ್ ವರ್ಕ್ಗಳು, ಅಸೈನ್ಮೆಂಟ್ಗಳೆಲ್ಲ ಕೊಟ್ಟಿದ್ದರು. ಅವನ್ನ ರೆಡಿ ಮಾಡಿ ಕಳಿಸಿದ್ವಿ. ಅವ್ನು ರೆಡಿ ಮಾಡೋದನ್ನ ಕಷ್ಟಪಟ್ಟು ರೆಡಿ ಮಾಡಿ ಏನೋ ಮಾಡಿ ಕೊಡ್ತೀವಿ. ಬಟ್ ಅದಕ್ಕೆ ಸರಿಯಾಗಿ ಮಾರ್ಕ್ಸ್ ಸಿಕ್ಕರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸಮನ್ವಿದ್ಗೂ ಪುನರ್ವಿದ್ಗೂ ಆಲ್ಮೋಸ್ಟಲ್ಲಿ ಎಲ್ಲ ಔಟ್ ಆಫ್ 10 ಬಂದಿದ್ದಾವೆ ಮಾರ್ಕ್ಸು. ಇನ್ನು ಓವರಲಲ್ಲಿ 10 ಮಾರ್ಕ್ಸ್ ಇರ್ತವೆ. ಇದಕ್ಕೆ ಅಸೈನ್ಮೆಂಟಿಗೆ 10 ಮಾರ್ಕ್ಸ್ ಇರ್ತವೆ. ಇನ್ನು 80 ಮಾರ್ಕ್ಸಿಗೆ ರೈಟಿಂಗ್ ಇರುತ್ತೆ. ಇದು 2 ವೀಕ್ಸ್ ಹಳೆ ಕ್ಲಿಪ್ಪಿಂಗ್ ಆಗಿದೆ. ಇವಾಗ ಮಾರ್ಕ್ಸ್ ಎಲ್ಲ ತುಂಬ 10 ಔಟ್ ಆಫ್ 10 ಬಂದಿತ್ತಲ್ಲ, ಹಂಗಾಗಿ ಖುಷಿಯಾಗಿ ಹಾಕೋಣ ಇದನ್ನು ಕ್ಲಿಪ್ಪಿಂಗ ನಾವು ಯಾವ ರೀತಿ ಮಾಡಿದ್ವಿ, ಬೇರೆಯವ್ರಿಗೂ ಒಂದು ಐಡಿಯಾ ಬರುತ್ತೆ. ಕೆಲವೊಬ್ಬರು ಲೇಝಿ ಮಾಡ್ತಾರೆ, ಅದಕ್ಕೆ ಲೇಝಿ ಮಾಡಿದೆ ಇದಕ್ಕೂ ಮಕ್ಕಳಿಗೂ ಖುಷಿ ಆಗುತ್ತೆ ಅಲ್ಲ, ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಏನೇ ಒಂದು ಕೆಲಸ ಆಗಲಿ ನಾವು ಶ್ರಮ ವಹಿಸಿ ಮಾಡಿದರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಕೆಲವೊಂದು ಸರ್ತಿ ಪ್ರತಿಫಲ ಸಿಗೋದು ಲೇಟ್ ಆಗುತ್ತೆ, ಆದರೂ ಅದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಆ ಪ್ರತಿಫಲ ಸಿಗುತ್ತೆ. ಆ ಸಿಕ್ಕಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಆ ದಿನ ಪೂರ್ತಿ ಆ ಖುಷಿಯಲ್ಲೇ ಇರ್ತೀವಿ ಅಂತ ಹೇಳ್ಬೋದು. ಹಂಗೆ ನನಗಿದು ಖುಷಿ ಚಿಕ್ಕದಾದರೂ ಪರವಾಗಿಲ್ಲ. ಎಷ್ಟು ಖುಷಿ ಆಗ್ತಿದೆ ಅಂತಂತಂದರೆ ಅವರಿಗೆ ಇದ್ರ ಬಗ್ಗೆ ಅಷ್ಟೊಂದು ಇದನ್ನೇ ಇಲ್ಲ. ಏನೋ ಕೊಟ್ಟಿದ್ದಾರೆ, ರೆಡಿ ಮಾಡಿದ್ರು ಕೊಟ್ಟಿದ್ದಾರೆ, ಅವ್ರು ತೊಗೊಂಡೋಗೋವರೆಗೂ ಅವ್ರಿಗೆ ಇದಿತ್ತು, ತೊಗೊಂಡೋಗ್ಬೇಕು ನೀವೇನು ಮುಗಿಸಿಲ್ಲ ಅಂತಂದು. ಆದರೆ ಇದು ತೊಗೊಂಡೋದಾದ್ಮೇಲೆ ಅವ್ರು ವಾಪಸ್ ಕೊಟ್ಟರೆ ಅವ್ರಿಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಅವ್ರಿಗೆ ಅಷ್ಟೊಂದು ಇದು ಅನಿಸ್ತಿರ್ಲಿಲ್ಲ. ಬಟ್ ಇವ್ರು ತೊಗೊಂಡು ಬಂದಾದಮೇಲೆ ಮಾರ್ಕ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಮಾಡಿದ್ಕಾದ್ರೂ ಸಾರ್ಥಕ ಆಯ್ತಲ್ಲಪ್ಪ, ಚೆನ್ನಾಗಿ ಕೊಟ್ಟಿದ್ದಾರೆ ಮಾರ್ಕ್ಸು ಅಂತಂದು ಹೇಳ್ಬಿಟ್ಟು. ಸಾಟರ್ಡೆ ಸಂಡೇ ಅಂತೂ ಏನೂ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಮಂಡೇನೂ ಅಷ್ಟೇ ಟೈಲರ್ ಮಿಷಿನ್ ಬೇರೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದನ್ನು ಸರಿ ಮಾಡೋದ್ರಲ್ಲಿ, ಅದನ್ನು ಇದು ಮಾಡೋದ್ರಲ್ಲಿ, ಮಕ್ಕಳು ಎಕ್ಸಾಮಿಗೆ ಹೇಳ್ಕೊಡೋದ್ರಲ್ಲಿ ಏನೂ ವಿಡಿಯೋ ಮಾಡಲಿಲ್ಲ. ಅದಕ್ಕೆ ಈ ಕ್ಲಿಪ್ಪಿಂಗ್ಸೇ ಹಾಕಿದ್ದೀನಿ. ಇವತ್ತಾದರೂ ಮಾಡೋಣ ಅಂತ ಅಂದ್ಕೊಂಡೆ, ಪಾಪು ಬೇರೆ ಅದು ಇದು ಅಂತಂದು ಹೇಳ್ಬಿಟ್ಟು ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಇದು ಆಗಿತ್ತು ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಕ್ಕಳಿರೋದ್ರಿಂದ ವಿಡಿಯೋ ಮಾಡ್ಕೊಳಕ್ಕೆ ಸಾಧ್ಯವಾಗಲಿಲ್ಲ, ಅದಕ್ಕೆ ನಾನು ಇರೋ ಕ್ಲಿಪ್ಪಿಂಗ್ಸನ್ನೇ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಸಬ್ಸ್ಕ್ರೈಬ್ ಎಷ್ಟು ಇಂಪಾರ್ಟೆಂಟಪ್ಪ ಅಂತ ಹೇಳಿದ್ರೆ ನನಗೆ ವಿಡಿಯೋ ಮಾಡೋದಕ್ಕೆ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಂಗೆ ಆಗುತ್ತೆ. ನೆಕ್ಸ್ಟ್ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.